ಕ್ಯಾಂಟೀನ್ಗೂ ಸಹ ತಟ್ಟಿದೆ ಗಲ್ಫ್ ಯುದ್ಧದ ಎಫೆಕ್ಟ್. ಬಡವರ ಹೋಟೆಲ್ ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿದೆ ಬೆಂಗಳೂರಿನಲ್ಲಿ. ಸುಮಾರು 30ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು ಕಂಪ್ಲೀಟ್ ಆಗಿ ಬಂದಾಗಿದೆ. ಗ್ಯಾಸ್ ಸಿಲಿಂಡರ್ಗಳ ಕೊರತೆಯ ಹಿನ್ನೆಲೆಯಲ್ಲಿ ಇಂದಿರಾ ಕ್ಯಾಂಟೀನ್ಗಳು ಬಾಗಿಲು ಹಾಕೊಂಡಿರುವಂಥದ್ದು. ಸಿಲಿಂಡರ್ಗಳು ಸಿಗದೆ ಇದ್ರೆ ಎಲ್ಲ ಕ್ಯಾಂಟೀನ್ಗಳು ಸಹ ಮುಚ್ಚಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕ್ಯಾಂಟೀನ್ನಲ್ಲೇ ಊಟ ಸಿಗದೆ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ನೋಡಿ, ಇಂದಿರಾ ಕ್ಯಾಂಟೀನ್ಗಳು ಇವತ್ತು ಬಾಗಿಲು ಹಾಕೊಂಡಿದ್ದು. 30ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು ಇವತ್ತು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿಬಿಟ್ಟಿದ್ದಾವೆ. ಬಿಕಾಸ್ ಆಫ್ ಸಿಲಿಂಡರ್ಗಳ ಸಪ್ಲೈನಲ್ಲಿ ಏರುಪೇರಾಗಿರುವಂಥದ್ದು. ರಾಜ್ಯ ಸರ್ಕಾರ ಏನ್ ಮಾಡ್ಬೋದು ಹೇಳಿ? ರಾಜ್ಯ ಸರ್ಕಾರ ವೆರಿ ಸಿಂಪಲ್. ಎಲ್ಲೆಲ್ಲಿ ಸಿಲಿಂಡರ್ಗಳ ದಾಸ್ತಾನು ಇದೆಯಲ್ಲ ಅಲ್ಲೆಲ್ಲ ಹೋಗಿ ಚೆಕ್ ಮಾಡಬೇಕು. ಹಾಗಾಗಿ ನಿನ್ನೆ ಪೊಲೀಸ್ ಮಹಾನಿರ್ದೇಶಕರು ಒಂದು ಸಭೆ ಮಾಡಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ. ಎಲ್ಲ ಕಡೆಗೆ ರೇಡ್ ಮಾಡಬೇಕು, ಎಲ್ಲ ಕಡೆ ಚೆಕ್ ಮಾಡಬೇಕು. ಅಕ್ರಮವಾಗಿ ಏನಾದರೂ ಸಿಲಿಂಡರ್ಗಳನ್ನ ದಾಸ್ತಾನು ಮಾಡಿ ಇಟ್ಕೊಂಡಿದ್ದಾರಾ ಅಂತ. ಪರಿಸ್ಥಿತಿಯಲ್ಲಿ ಲಾಭ ಮಾಡ್ಕೊಳ್ಳೋಕೆ ತುಂಬಾ ಜನ ಇರ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಲಾಭ ಮಾಡ್ಕೊಳ್ಳೋರು ಇರ್ತಾರೆ. ಈ ಉರಿಯೋ ಬೆಂಕಿಲಿ ಮೈ ಕಾಸ್ಕೊಳ್ಳೋದು ಅಂತಾರಲ್ಲ, ಹಂಗೆ ಪರಿಸ್ಥಿತಿಯಲ್ಲಿ ಲಾಭ ಮಾಡ್ಕೊಳ್ಳೋದು ಇರ್ತಾರೆ. ಅಂಥವ್ರಿಗೆ ಬಿಸಿ ಮುಟ್ಟಿಸ್ಬೇಕು. ಹಾಗಾಗಿ ಅಕ್ರಮವಾಗಿ ಯಾರಾದರೂ ಸಿಲಿಂಡರ್ಗಳನ್ನು ದಾಸ್ತಾನು ಮಾಡಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ದರಗಳು ಜಾಸ್ತಿ ಆಗುವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಪೊಲೀಸರು ಚೆಕ್ ಮಾಡಬೇಕಾಗಿದೆ. ಅದ್ರ ಬಗ್ಗೆ ನೆನ್ನೆ ಪೊಲೀಸ್ ಮಹಾನಿರ್ದೇಶಕರ ನೇತೃತ್ವದಲ್ಲಿ ಸಭೆ ಒಂದು ನಡೆದಿದೆ.